ಬಹುಶಃ ಎಲ್ಲ ಕನ್ನಡಿಗರಿಗೂ ಹೆಮ್ಮೆಯ ವಿಚಾರ. ಯಾಕೆ ಅಂದರೆ ಗ್ರೀನ್ ಕಾರ್ಪೆಟ್ ಮೇಲೆ ಈ ದಂಪತಿಗಳು ನಡ್ಕೊಂಡು ಬರೋದನ್ನು ನೋಡೋದಕ್ಕೆ. ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ಈ ಸಿನಿಮಾನ ನೋಡದೇ ಇರೋ ಸಿನಿಮಾ ಪ್ರೇಮಿ ಯಾರೂ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ರಿಷಬ್ ಶೆಟ್ಟಿ ಅವ್ರಿಗೆ ಹಾಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಸಾಧ್ಯ ಮಾಡಿದ್ದಕ್ಕೆ ಪ್ರಗತಿ ಅವ್ರಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ಐಫಾ ಉತ್ಸವಮ್ಗೆ ನೀವು ಬಂದಿದ್ದೀರಿ. ಐಫಾ ವರ್ಸ್ ಅಂತ ನಾವು ಇದನ್ನ ಈ ಸರಿ ಕರಿತಾ ಇದ್ದೀವಿ. ಯಾಕಂದರೆ ಹಿಂದಿ ಕೂಡ ಬಂದಿದೆ ಸೌತ್ ಇಂಡಿಯಾದ ಜೊತೆಗೇನೆ ಕನ್ನಡ ಚಿತ್ರರಂಗಕ್ಕಿದ್ದಂಥ ಒಂದು ಸಣ್ಣ ಮಟ್ಟದ ಬೌಂಡ್ರಿಯನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಅಳಿಸೋದಕ್ಕೆ ತುಂಬ ಒಳ್ಳೆಯ ಪ್ರಯತ್ನಗಳು ನಡೀತಾ ಇದೆ ಅಂತ ನಮ್ಗನ್ಸುತ್ತೆ. ಇದು ಇನ್ನೊಂದು ಮೆಟ್ಲು ಅಂತ ನೀವು ಇದನ್ನು ಹೇಳ್ಬೋದಾ? ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್? ಖಂಡಿತವಾಗ್ಲೂ. ಅಂದರೆ ಕನ್ನಡ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಯಾವತ್ತೂ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ. ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಲೆಜೆಂಡ್ರಿ ಪರ್ಸನಾಲಿಟಿಗಳು ಅದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇಂಡಿಯನ್ ಸಿನಿಮಾಗೆ ಥ್ರೂ ಕನ್ನಡ ಸಿನಿಮಾ. ಬದಲಾಗುವಂಥ ಕಾಲಘಟ್ಟದಲ್ಲಿ ಎಲ್ಲವೂ ಹೊಸ ಹೊಸ ಮೆಟ್ಟಲನ್ನು ಏರ್ತಾ ಹೋಗ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತು ರೀಜನಲ್ ಲ್ಯಾಂಗ್ವೇಜ್ ಆಗದೆ ಒಂದು ಭಾರತೀಯ ಚಿತ್ರರಂಗದ ಜೊತೆಗೆ ಎಲ್ಲವೂ ಸೇರ್ಕೊಂಡು ಇವತ್ತು ಇಂಡಿಯನ್ ಸಿನಿಮಾ ಅಂತ ಆಗಿದೆ. ಸೊ ಅಂಥ ಒಂದು ಇದರಲ್ಲಿ ಲಾಸ್ಟ್ ನಾವು ಐಫಾಗಿ ಬಂದಿರೋದು ಕಿರಿಕ್ ಪಾರ್ಟಿಗೆ. ಸೊ ಮತ್ತೆ ಹಲವಾರು ವರ್ಷಗಳ ನಂತರ ಈಗ ಬರ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಓಕೆ, ಒಂದು ಕ್ವೆಶನ್ನು ನನ್ನ ತಾಯಿ ಕಡೆಯಿಂದ ಅದನ್ನ ನಿಮಗೆ ಕೇಳಬೇಕು. ಕೊನೆಯ ಕ್ಲೈಮ್ಯಾಕ್ಸ್ ಸೀನ್ ಮಾಡಿದ ನಂತರ ಎಷ್ಟು ದಿನ ಚೇತರಿಸ್ಕೊಂಡ್ರಿ? ಅವ್ರನ್ನ ಕೇಳಬೇಕಾ ಈ ಪ್ರಶ್ನೆನ? ಬೇಡ, ಅಂದರೆ ಆ ಸಿನಿಮಾ ಕಂಪ್ಲೀಟ್ಲಿ ಅದನ್ನು ಆ ದೈವದ ಆಶೀರ್ವಾದದಿಂದನೇ ಆಯಿತು ಅಂತ ಅಂದ್ಕೊಳ್ತೀನಿ ನಾನು. ಅದನ್ನು ನಮಗೆ ಮಾಡೋಕ್ಕಾಗಿದ್ದು ಕೂಡ ಪ್ರೇರಣೆನೂ ಕೂಡ. ಹಾಗಾಗಿ ಅದರ ಅನುಭವಗಳೆಲ್ಲವೂ ಅಲ್ಲಿಗೆ ಇರಬೇಕು ಅಂತ ಹೆಚ್ಚು ನಾನು ಅದ್ರ ಬಗ್ಗೆ ಎಲ್ಲೂ ಮಾತಾಡಬಾರ್ದು ಅನ್ನುವಂಥ ಯೋಚನೆಯಲ್ಲಿ ಯಾವತ್ತಿದ್ದೀನಿ. ಸರಿ, ಸೊ ಹಾಗಾಗಿ ಇವತ್ತಿಗೂ ಹಾಗೆ ಇರ್ತೀನಿ. ಏನಾದರೂ ಸೀಕ್ರೆಟ್ ಬಿಟ್ಕೊಡ್ತೀರಾ ಪ್ರೀಕ್ವೆಲ್ ಬಗ್ಗೆ? ಅದನ್ನು ಬಿಟ್ಕೊಡಲ್ವಾ? ತುಂಬ ಅದ್ಭುತವಾಗಿ ಹೊಂಬಾಳೆ ದೊಡ್ಡ ಮಟ್ಟದ ಬ್ಯಾಕಿಂಗ್ ಮಾಡ್ತಾ ಇದೆ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇನ್ನೂ ಹೆಚ್ಚು ನೀವು ಹೆಮ್ಮೆ ಪಡುವಂಥ ಚಿತ್ರ ಆಗುತ್ತೆ ಅನ್ನುವಂಥ ಭರವಸೆಯಲ್ಲಿದ್ದೀವಿ. ನಿಮ್ಮ ಮನೆಯವ್ರನ್ನ ಮಾತಾಡ್ಸಿ. ಖಂಡಿತ. ಯಾವ ಅಡುಗೆ ನೀವು ಮಾಡೋದು ಅವ್ರಿಗೊಂದು ಚೂರೂ ಇಷ್ಟ ಆಗಲ್ಲ? ನಾನು ಆ್ಯಕ್ಚುಲಿ ಅಡುಗೆ ಮಾಡಲ್ಲ ಜಾಸ್ತಿ. ಓಕೆ, ಯಾವ ಅಡುಗೆ ಅವ್ರು ನಿಮಗೆ ಮಾಡಿ ಹಾಕಿದ್ದಾರೆ? ಅವರು ಅಡುಗೆ ಮಾಡಲ್ಲ, ಬಟ್ ನಾನು ಬಿರಿಯಾನಿ ಮಾಡಿದರೆ ಅವ್ರಿಗೆ ಇಷ್ಟ. ತುಂಬ ಅಪರೂಪ ಮಾಡ್ತೀನಿ, ಮಾಡಿದರೆ ಇಷ್ಟ. ಓಕೆ, ರಿಷಬ್ ಅವ್ರನ್ನ ಈ ಕಲರ್ ಬಟ್ಟೆಲಿ ನಂಗೆ ನೋಡೋಕೆ ಬಹಳ ಇಷ್ಟ ಆಗುತ್ತೆ ಅಂತ. ಬ್ಲ್ಯಾಕ್. ಅಂಡ್ ಹಾಗೆ ನೀವಿಬ್ರು ಯಾವ ಅವಾರ್ಡ್ ಫಂಕ್ಷನ್ ಹೋದ್ರು ಕೂಡ ಕಾಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತೀರಾ ಅಂತ ಅನ್ಸುತ್ತಲ್ಲ? ಅಲ್ಲ, ಅಂದರೆ ಒಳ್ಳೆ ಡಿಸೈನರು, ಇಬ್ರಿಗೂ ಒಳ್ಳೆ ಮಾಡೋದು. ಸೊ ಹಾಗಾಗಿ ಅವಳು ಏನು ಕೊಡ್ತಾಳೆ ಅದು ಹಾಕೊಂಡು ಬರ್ತೀನಿ ನಾನು. ಓಕೆ, ಸೊ ರಿಷಬ್ ಅವರು ರೊಮ್ಯಾಂಟಿಕ್ ಸಿನಿಮಾಗಳು ಮಾಡೋ ಹಾಗಿದ್ರೆ ಯಾವ ಹೀರೋಯಿನ್ ಜೊತೆಗೆ ಮಾಡಬೇಕು ಅಂತ ನಿಮ್ಗೆ ಆಸೆ? ಆ ರೋಲ್ಗೆ ಯಾರು ಸೂಟ್ ಆಗ್ತಾರೆ ಅವ್ರ ಜೊತೆಗೆ ಮಾಡಿ. ಅಂದರೆ ಈ ಹೀರೋಯಿನ್ ಅಂದ್ರೆ ನಂಗೆ ಇಷ್ಟ, ಇವ್ರ ಜೊತೆಗೆ ಇವ್ರ ಸಿನಿಮಾ ಅಥವಾ ಹೀರೋಯಿನ್ ಅಂತಾನೆ ಬಿಟ್ಬಿಡೋಣ ಆಯ್ತಾ? ಇವ್ರ ಜೊತೆಗೆ ಮುಂದೊಂದು ದಿನ ನಮ್ಮ ಯಜಮಾನ್ರು ಸಿನಿಮಾ ಮಾಡಿದ್ರೆ ಚಂದ ಅಂತ ಯಾವಾಗಾದ್ರೂ ಅನ್ಸಿದ್ಯಾ ನಿಮಗೆ? ಹಾಗೆ ಅನಿಸಿಲ್ಲ. ಯಾಕಂದರೆ ರಿಷಬ್ ಯಾವಾಗಲೂ ಒಂದು ಚಿಕ್ಕ ಕ್ಯಾರೆಕ್ಟರ್ನ ಕೂಡ ಯಾರಿಗೆ ಸೂಟ್ ಆಗುತ್ತೆ ಅವ್ರನ್ನೇ ಕಾಸ್ಟ್ ಮಾಡ್ತಾರೆ. ಬೇರೆ ಏನೋ ರೆಕಮೆಂಡ್ ಮಾಡೋದಾಗಲಿ, ಬೇರೆ ಈ ಥರದ್ದೇನೋ ಅವ್ರಿಗಿಷ್ಟ ಇವ್ರಿಗಿಷ್ಟ ಇಲ್ಲ ರಿಷಬ್ಗೆ ಇಷ್ಟ ಅಂತಲೂ ಅವ್ರು ಆ್ಯಕ್ಟ್ ಮಾಡಲ್ಲ. ಅವ್ರಿಗೆ ಕ್ಯಾರೆಕ್ಟರ್ಗೆ ಸೂಟ್ ಆದರೆ ಮಾತ್ರ ಕಾಸ್ಟ್ ಮಾಡ್ತಾರೆ. ಓಕೆ, ಬಟ್ ವಿಷಯ ಏನಪ್ಪ ಅಂದರೆ ಇಡೀ ಭಾರತ ಚಿತ್ರರಂಗದ ಎಷ್ಟೋ ಜನ ಒಂದೇ ಒಂದು ಕ್ಷಣ ಇವ್ರ ಜೊತೆಗೆ ಶೇರ್ ಮಾಡಿದ್ರೆ ಸಾಕು ಸ್ಕ್ರೀನ್ ಸ್ಪೇಸ್ನ ಅಂತ ಬೇಡ್ಕೋತಾ ಇದ್ದಾರೆ ಅಂತ. ಅದ್ಭುತ ಇಲ್ಲ, ಹಾಗೇನಿಲ್ಲ, ಬಟ್ ಅದು ಅವರ ದೊಡ್ಡತನ ಅಂತ ಅಂದ್ಕೊಳ್ತೀನಿ ನಾನು. ನನ್ನಂಥ ಒಬ್ಬ ಒಂದು ಪುಟ್ಟ ಕಲಾವಿದ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ನಾನು ಅಲ್ಲಲ್ಲಿ ಪಾತ್ರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಒಂದು ಕಾಂತಾರದಿಂದಾಗಿ ಅವ್ರು ಅಷ್ಟು ದೊಡ್ಡ ರೆಕಗ್ನೈಸ್ ಮಾಡಿರೋದು, ನನಗೆ ವಿಶ್ ಮಾಡಿರೋದೇ ತುಂಬ ದೊಡ್ಡ ಏನು ಹೇಳ್ಬೋದು, ಅದೊಂದು ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅಂಥ ದೊಡ್ಡ ಕಲಾವಿದರ ಒಂದು ಸಾಗರ ಭಾರತೀಯ ಚಿತ್ರರಂಗ ಅಂತಂದರೆ ಅವರೆಲ್ಲ ರೆಕಗ್ನೈಸ್ ಮಾಡೋದೇ ದೊಡ್ಡ ಆಶೀರ್ವಾದ. ಕಾಂತಾರ ನಿಮ್ಗೊಂದು ವೇದಿಕೆ ಮಾಡಿ ಕೊಡ್ತೀವಿ. ಯಾಕಂದರೆ ರಿಷಬ್ ಅವರ ಪ್ರಯತ್ನ ಒಂದು ಸಣ್ಣ ಶಾರ್ಟ್ ಫಿಲಮಿಂದ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಈ ಮುಂದೆ ಕೂಡ ಹಾಗೇ ನಡೀಲಿ. ನೀವು ನಮ್ಮ ಕನ್ನಡದ ಪ್ರತಿನಿಧಿಗಳು ಅಂತ ಹೇಳ್ಕೊಳಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ. ಈ ಪಾರ್ ಕಪಲ್ ಯಾವಾಗಲೂ ಹೀಗೆ ಪವರ್ಫುಲ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. We have Mr. Praveen Sharma ji with us, who is the CEO of our one of the main sponsors, Meteora Developers, and Mysore, who is also the co-presenters of the IFA Utsavam 2024. So it's a pleasure to have you here. Thank you. And basically Meteora Developers, we have been in the real estate for many years here, and the Meteora Developers started developing the projects recently. So everybody from all over the world, starting from a 500 dirham, they can invest, you know. So whatever money they invest in the property, equivalent number of shares the property, so and they keep getting every month the rental income immediately. This is such a lovely investment platform, I would say. But now collaborating with IFA and coming in touch with film industry, I think it's a different shade altogether. So who is your favorite star and who are you looking forward to meet in this IFA Utsavam today? Yeah, definitely Shah Rukh Khan, myself, and especially my daughter Mahima. Yeah. And you just got excited listening to his name.
We are really privileged to have you on board with IFA. Thank you, sir. and good Thank luck you, to the ma'am. IFA. Thank you. We have Pragya in some time performing for us, and the Utsavam gonna be doubled. I hope so. Fingers Definitely. crossed. Do you have a signature when it comes to acting? You have to adapt to the character that you're playing. Wow. And I just try to be as authentic to the character and as honest that I can to be that character. So yeah, that is my style. That's so sweet of you. Thank Thank you you. so much for joining us, and Thank have a you. great evening, Thank ma'am. you. Thank you Thank so you. much. We have the brand ambassador of the beauty, Miss Aishwarya Rai. A very warm welcome to you, ma'am. Thank you for such a warm welcome, and I'm very touched by the love. And how do you feel about all the industries coming together on one stage and celebrating this Indian cinema? I believe Indian cinema is one. Creative talents that come together to make our cinema what we as an audience enjoy viewing, and we, acknowledge at every point in time. So I think it's wonderful that an evening like today has been created by the IFA team, where they have IFA Utsavam Awards. Thank you so much, and have a great Thank you, evening thank tonight. you, Thank you, Nandini. ma'am. Thank Thank you you so so much. much. ನಮ್ಮ ಕನ್ನಡ ಆಡಿಯನ್ಸ್ಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತಾರೆ? ತುಂಬ ಖುಷಿ ಆಗ್ತಾ ಇದೆ ಫೈನಲಿ ಲೈಫಾಗಿ ಬಂದಿದ್ದು ಐಫಾ ಉತ್ಸವಂ ಆ್ಯಂಡ್ ನೋಡಿದ್ರೆ ಎಲ್ಲ 5 ಇಂಡಸ್ಟ್ರೀಸು ಒಟ್ಟಿಗೆ ಇಲ್ಲಿ ಬಂದು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ್ಯಸ್ ವಿ ಆಲ್ವೇಸ್ ಸಪೋಸ್ ಟು ಡೂ ಇಟ್ ಆರ್ ವಿ ಹ್ಯಾಡ್ ಟು ಹ್ಯಾವ್ ಡನ್ ಇಟ್ ಲಾಂಗ್ ಬ್ಯಾಕ್ ಬಟ್ ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಈ ಥರನೇ ಕಂಟಿನ್ಯೂ ಆಗಲಿ ಅಂತ ಐ ಆಮ್ ಪ್ರೇಯಿಂಗ್ ಆ್ಯಂಡ್ ಹೋಪಿಂಗ್. ಕುಬೇರನ್ಸ್ ಫಿಲ್ಮ್ ಸಿಟಿ ಅನಿಮಲ್. Okay. So they are including 3 E's: education, employment, and entertainment. Lovely. They are getting together to shoot a beautiful locations with the best hospitality possible. Anmata. So Kuberans are doing it wonderful. ಲವ್ಲಿ ಆ್ಯಂಡ್ ಕಮ್ ಜಾಯ್ನ್ ಅಸ್ ಆ್ಯಂಡ್ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಈವ್ನಿಂಗ್ ಲೈಕ್ how we are going to enjoy. ಪ್ರಿಯಮಣಿ ಅವರು ಇದ್ದಾಗ ಇನ್ನು ಎಂಟರ್ಟೈನ್ಮೆಂಟ್ ಗಿನ್ನ ಹದ್ದೇ ಇಲ್ಲ. And thank you so much for joining Thank us, you for and having have a me. great Thank you. evening. Thank ಎಲ್ಲರೂ ಇದ್ದಾರೆ, ಸೊ ದೇ ಆರ್ ರಾಕಿಂಗ್ ದ ಸ್ಟೇಜ್. ಸೊ ನೋಡೋಣ ಏನೆಲ್ಲ ನಡೆಯುತ್ತೆ ಅಂದ್ಬಿಟ್ಟು.